ಹಾಕ್ತೀನಿ. ಅಷ್ಟಂದ್ರೆ ಅದು ಒಗ್ಗರಣೆಗೆ ಏನೇನು ಬೇಕಲ್ಲ ಎಲ್ಲ ಕಟ್ ಮಾಡ್ಕೊತೀನಿ. ಮೇನ್ಕಾಯಿ ಹಾಗಲಕಾಯಿನೂ ಕಟ್ ಮಾಡಿ ಇಟ್ಕೊತೀನಿ. ನೋಡಿ ಕಟ್ ಮಾಡಿ ಬೀಜ ಬೇಕಾಗುತ್ತೆ ಒಂದು ಕುದಿಸ್ತೇನೆ, ಯಾಕಂದ್ರೆ ಭಾಳ ಕೈ ಇರ್ತಾವೆ. ಈಗ ಇದು ಕೂಡ ಟೊಮೆಟೊ ಕಟ್ ಮಾಡ್ಕೊತೇನೆ, ಕೊತ್ತಂಬರಿ. ಈಗ ನೋಡಿರಿ ಸಾರಿಗೆ ಮತ್ತು ಶಾವಿಗೆ ಉಪ್ಪಿಟ್ಟಿಗೆ ಎರಡಿಗೂ ಎಟ್ ಎ ಟೈಮ್ ಒಗ್ಗರಣೆ ಕೊಡತ್ತೇನೆ. ಪಟ ಎಣ್ಣೆ ಹಾಕ್ತೇನೆ. ಶಾವಿಗೆ ಉಪ್ಪಿಟ್ಟಿಗೂ ಜಾಸ್ತಿ ಬೇಕಾಗಿಲ್ಲ, ಸಾರಿಗೂ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ, ಜಸ್ಟ್ ಅವು ಒಗ್ಗರಣೆಗೆ ಹಾಕಿದ್ರೆ ಸ್ವಲ್ಪ. ಫಸ್ಟ್ ಎರಡಕ್ಕೂ ಸಾಸಿವೆ ಹಾಕ್ತೇನೆ. ಮೆಣಸಿನಕಾಯಿ ಇಷ್ಟು ಸಾರಿಗೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀವಿ. ಕೊತ್ತಂಬರಿ ಹಾಕ್ತೀನಿ. ಇದು ಬ್ಯಾಳೆ ಕುದಿಸುವಾಗ ಆಲ್ರೆಡಿ ಕೊತ್ತಂಬರಿ, ಇದು ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಟೊಮ್ಯಾಟೊ, ಕರಿಬೇವು ಹಾಕಿ ಕುದಿಸ್ತೀನಿ. ಯಾಕಂದ್ರೆ ಅದು ಕುದ್ದಿದ್ದು ಒಂದು ಫ್ಲೇವರ್ ಬೇರೆ ಇರ್ತೈತಿ, ಈ ತರಕಾರಿ ಬೇರೆ ಇರ್ತೈತಿ. ಆಮೇಲೆ ಇವು ಕುದಿಸಿಟ್ಟೇನೆ ಒಂದು ಜಸ್ಟ್ ತೆಗೆದ್ರೆ ಇವನ್ನ ಫ್ರೈ ಮಾಡಬೇಕು. ಇದು ಒಲೆ ಕರಿ ಇಲ್ಲ. ಇದಾದ್ಮೇಲೆ ಮಾಡ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕ್ತಿದ್ರೆ ಲಘು ಲಘು ಆಗ್ತಾವೆ, ಬೆಂದ್ತಾವೆ. ಆಮೇಲೆ ಹಿಂಗೆ ಹಾಕ್ತೇನೆ ಎರಡಕ್ಕೂ. ಮೆಣಸಿನ ಪುಡಿ ಹಾಕ್ತೀನಿ. ಈ ಸಾರಿಗೆ ಒಂದು ಸ್ವಲ್ಪ ಮೆಂತ್ಯ ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಅಂತ 2-3 ಥರ ಇತ್ತು. ಎರಡಕ್ಕೂ ಒಂದು ಹನಿ ನಿಂಬೆಹಣ್ಣು, ಯಾಕಂದ್ರೆ ಈಗ 5:30 ಇಲ್ಲ, ಇವ್ರು ಊಟ ಮಾಡೋದು 1-1:30 ಆಗ್ತೈತಿ. ಹಾಗಿದ್ದಾಗ ಒಂದು ಹನಿ ನಿಂಬೆಹಣ್ಣಲ್ಲೇ ಹುಣಸೆ ಹುಳಿಗೆ ಹಾಕಿಟ್ಟು ಊಟ ಕೆಡಲ್ಲ. ಇದೇನವೇ ಇರ್ತೈತಿ ಭಾಳ. ಈಗ ನೋಡಿರಿ ಹಾಗಲಕಾಯಿ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆ ಕಡಾಯಿ ಇಟ್ಟು ಈ ಸಾಂಬಾರ್ದು ತೆಗೆದು ಸೈಡ್ಗೆ ಇಟ್ಟೇನೆ, ಯಾಕಂದರೆ ಎಲ್ಲ ಕುಕ್ಕರ್ ಸೀಟಿ ಆಗಿಲ್ಲ. ಅದಕ್ಕೆ ಇದಾಗದೆ ಫುಲ್ ಆಗಲಿ ಅಂತಂದು ಅಷ್ಟೊಂದು ಹಾಗಲಕಾಯಿ ಫ್ರೈ ಮಾಡ್ತೀನಿ. ಆಮೇಲೆ ಶಾವಿಗೆ ಮಿಕ್ಸ್ ಮಾಡಿರ್ತೀನಿ ಅದ್ರ ಜೊತೆ. ನೋಡಿ ಒಟ್ಟು ಅಂಟ್ಕೊಂಡಿಲ್ಲ ಒಂದಕ್ಕೊಂದು, ಯಾಕಂದ್ರೆ ನಾವು ಕುದಿಯುವಾಗ ನೀರು ಹಾಕಿರ್ತೀವಿ, ಎಣ್ಣೆ ಹಾಕಿರ್ತೀವಲ್ಲ ಅದ್ರ ಸಲುವಾಗಿ. ಈಗ ಹೊರಗೆ ಒಂದು ಸ್ವಲ್ಪ ಬೆಳೆ ಹಾಕಿ ಪ್ಯಾಕಿಂಗ್ ಹಾಕ್ಬೇಕು.
ಮಾಡಿದರೆ ಎಣ್ಣೆ ಭಾಳ ಇರ್ತವೆ, ಕುದಿಸಿ ಫ್ರೈ ಮಾಡಿದ್ರೆ ಅಷ್ಟು ಆಗಲ್ಲ. ಆಮೇಲೆ ಯಾರಿಗೆ ಶುಗರ್ ಬಿ ಐತಿ ಅವರಂದ್ರೂ ಈ ರೆಸಿಪಿ ಮಾಡ್ಕೊರಿ. ಬೇಕಂದರೆ ಎಣ್ಣೆ ಬದಲಿ ಹಂಗೆ ಡ್ರೈ ಫ್ರೈ ಮಾಡ್ಕೊರಿ, ಅಥವಾ ಬಾಯ್ಲ್ ಮಾಡ್ಕೊಂಡು ಮ್ಯಾಲೆ ಖಾರ ಉಪ್ಪು ಹಾಕೊಂಡು ತಿಂದರೆ ಭಾಳ ಅಂದರೆ ಭಾಳ ಚಲೋ. ಮ್ಯಾಕ್ಸಿಮಮ್ ಮಂದಿ ಅದು ಕೈ ಇರ್ತೈತೆ ಅಂತ ತಿನ್ನೋಕೆ ಹೋಗೋದಿಲ್ಲ. ಇದು ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು.